ಯಾರು ಆ ಉನ್ನತ ವ್ಯಕ್ತಿ, ಬೆಂಗಳೂರಿನ ಪ್ರಭಾವಿ ವ್ಯಕ್ತಿ ಅಂತಕ್ಕಂಥದ್ದು ಪ್ರಶ್ನೆ. ಕಾಂಗ್ರೆಸ್ ಒಳಗಿನವರೋ ಅಥವಾ ಪಕ್ಷದ ಹೊರಗಿನವರೋ? ಸಿಎಂ ಬೆಂಬಲಿಗ ಆಗಿರೋದ್ರಿಂದ ಹತ್ಯೆಗೆ ಸುಪಾರಿ ಅಂತ ಆರೋಪನ? ಹಾಗಾದರೆ ಮುಖ್ಯಮಂತ್ರಿಗಳ ವಿರೋಧಿಗಳು ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ನೋಡಬೇಕು, ಅಥವಾ ಹೊರಗಡೆ ಅವರೇ ತಾನೇ ಮಾಡೋದಕ್ಕೆ ಸಾಧ್ಯ. ಸಿದ್ದರಾಮಯ್ಯ ಬೆಂಬಲಿಗರಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉನ್ನತ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋದು ಅಷ್ಟು ಸುಲಭನಾ? ಯಾರು ಅಂತ ಗೊತ್ತಿಲ್ಲಪ್ಪ ನನಗಂತೂ. ಆ ಮಹಾನಾಯಕನ ಟ್ರೆಂಡ್ ಈಗ ಉನ್ನತ ವ್ಯಕ್ತಿ ಚಾರ್ಜ್. ಆ ಮಹಾನಾಯಕ ಅಂದರೆ ರಮೇಶ್ ಜಾರಕಿಹೊಳಿ ಹೇಳಿದ್ರಲ್ಲ ಮಹಾನಾಯಕ ಅಂತ, ಅವರೇನಾ ಗೊತ್ತಿಲ್ಲಪ್ಪ. ಕಾಂಗ್ರೆಸ್ನ ಒಳಗಿನವರೋ ಹೊರಗಿನವರೋ ಯಾರು ಅಂತ ಗೊತ್ತಿಲ್ಲ. ಬಟ್ ರಾಜಣ್ಣ ಅವರು ಒಂದು ಮಾತು ಹೇಳಿದರು, ಹನಿ ಟ್ರ್ಯಾಪ್ ವಿಚಾರದಲ್ಲಿ 48 ಜನರು ಹನಿ ಟ್ರ್ಯಾಪ್ ಆಗಿದೆ ಅಂತಂದ್ಬಿಟ್ಟು. ಇಲ್ಲೂ ಕೂಡ ಅದೇ ರೀತಿ ಅದೇ ವ್ಯಕ್ತಿ ಮೇಲೇ ಬಾಣ ಬಿಡ್ತಾ ಇದ್ದಾರಾ ಗೊತ್ತಿಲ್ಲ. ರಾಜಣ್ಣ ಪುತ್ರನ ದೂರಿನಿಂದ ಹೊಸ ರಾಜಕೀಯ ಗೇಮ್ ಶುರುವಾದಂಗೆ ಕಂಡು ಬರ್ತಾ ಇದೆ. ಇದು ರಾಜಣ್ಣ ಮತ್ತು ರಾಜಣ್ಣ ಪುತ್ರನಿಗೆ ಥ್ರೆಟ್ ಆಗುತ್ತಾ, ತಿರುಗುಬಾಣವಾಗುತ್ತಾ, ಅಥವಾ ಆ ಮಹಾನಾಯಕ ಟಾರ್ಗೆಟ್ ಆಗ್ತಾರಾ? ಅಷ್ಟು ಸುಲಭ ಇದೆಯಾ ಈ ಪಕ್ಷದಲ್ಲಿ? ಆ ಪಕ್ಷದಲ್ಲಿ ಒಂದು ವೇಳೆ ಆತ ಪಕ್ಷದ ಒಳಗಿನ ವ್ಯಕ್ತಿನೇ ಆಗಿದ್ದರೆ ಅವರ ಪಕ್ಷದಲ್ಲಿ ಆತನ ವಿರುದ್ಧ ಕ್ರಮ ತಗೊಳ್ಳೋದಕ್ಕಾಗುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತೀನಿ. ಸುಕೇಶ್, ಈಗ ಗಾಳಿಯಲ್ಲಿ ಗುಂಡು ಹಾರಿಸಿದ ರೀತಿಯಲ್ಲಿ ರಾಜೇಂದ್ರ ಅವರು ದೂರು ಕೊಟ್ಟಿದ್ದರೂ ಕೂಡ ಬೆಂಗಳೂರು ಭಾಗದ ವ್ಯಕ್ತಿ, ಪ್ರಭಾವಿ ರಾಜಕಾರಣಿ ಅಂತೆಲ್ಲ ಹೇಳಿರೋದ್ರಿಂದ ಅದು ಕಾಂಗ್ರೆಸ್ನ ಒಳಗಿನವರ ಹೊರಗಿನವರ ಅನ್ನೋ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಒಳಗಿನವರು ಅಂತಂತಾನೆ ಆದರೆ ತೀರಾ ಹೈಕಮಾಂಡ್ ಅವರ ವಿರುದ್ಧ ಕ್ರಮ ತಗೊಳ್ಳೋ ಹಂತಕ್ಕೆ ಹೋಗೋ ಸಾಧ್ಯತೆಗಳಿದೆಯಾ ಇಲ್ವಾ ಅಂತ? ಅರವಿಂದ್, ಇಲ್ಲಿ ಯಾರು ಅನ್ನೋದು ಪ್ರಶ್ನೆ. ಇವರಿಗೆ ಹೆಸರನ್ನೇ ನಮೂದಿಸೋಕ್ಕಾಗಲಿಲ್ಲ ಅಂದರೆ ಮತ್ತೆ ಯಾರ ಹೆಸರನ್ನ ಇವರು ಕೊಟ್ಟಿದ್ದಾರೆ? ಅಥವಾ A2, A3, A4, A5ಗಳೆಲ್ಲ ಬೇರೆ ಬೇರೆ ಹೆಸರುಗಳಿದ್ದಾವೆ. ಆ ಪ್ರಭಾವಿ ರಾಜಕಾರಣಿ ಯಾರು ಅನ್ನೋದನ್ನ ತನಿಖೆಯ ಸಂದರ್ಭದಲ್ಲಿ ಹೇಳ್ತಾರಾ? ತನಿಖೆಯ ಸಂದರ್ಭದಲ್ಲಿ ಹೆಸರನ್ನು ಹೇಳಿ ಅವರ ಪಾತ್ರ ಇಂತಿಂಥದ್ದು ಅಂತ ಇವರು ಹೇಳಿದಾಗ ತನಿಖೆಯಲ್ಲಿ ಅದು ಸಾಬೀತಾದರೆ ಚಾರ್ಜ್ ಶೀಟಲ್ಲಿ ಸಹಜವಾಗಿ ಅವೆಲ್ಲವೂ ಕೂಡ ಮೆನ್ಷನ್ ಆಗುತ್ತೆ. ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಯಿತು ಅಂದರೆ ಸಹಜವಾಗಿ ಆ ರಾಜಕಾರಣಿ ಹೆಸರು ಬಯಲಾಗುತ್ತೆ. ಆಗ ಯೋಚನೆ ಮಾಡ್ಬೋದು ಹೈಕಮಾಂಡ್ ಈ ಹಂತಕ್ಕೆ ಬಂದಿತ್ತಾ, ಕೊಲೆ ನಡೆಸುವ ಸುಪಾರಿ ಕೊಡುವ ಹಂತಕ್ಕೆ ನಮ್ಮ ಪಕ್ಷದ ಒಳಗಿನ ವಿಚಾರ ಬಂದಿತ್ತಾ ಅಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ಬೋದು. ಆದರೆ ಇವರ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅದು ವಿಪಕ್ಷದಲ್ಲಿರುವಂತಹ CM ಸಿದ್ದರಾಮಯ್ಯ ಆಪ್ತ ಅನ್ನೋ ಕಾರಣಕ್ಕೆ ಇವರನ್ನು ವಿರೋಧ ಮಾಡೋ ವ್ಯಕ್ತಿನೋ, ಸ್ವಪಕ್ಷದಲ್ಲಿರುವಂತಹ ಇವರನ್ನು ವಿರೋಧ ಮಾಡುವಂಥ ವ್ಯಕ್ತಿನೋ, ನೇರವಾಗಿ ಆ ರಾಜಕಾರಣಿನೇ ಇವರೆಲ್ಲರ ಟಾರ್ಗೆಟ್ ಆಗಿದ್ರಾ ಏನು ಅನ್ನುವಂಥದ್ದು ಈಗ ಪ್ರಮುಖವಾಗುತ್ತೆ. ಅದರ ಮೇಲೆ ಎಲ್ಲವೂ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಅರವಿಂದ್, ಸುಕೇಶ್, ಈ ಹಿಂದೆ ಹನಿ ಟ್ರಾಪ್ ವಿಚಾರ ಬಂದಾಗ ರಾಜೇಂದ್ರ ಆಗಿರಬಹುದು, ರಾಜಣ್ಣ ಆಗಿರಬಹುದು, ಇಬ್ಬರೂ ಕೂಡ ಇದೇ ರೀತಿ ಅಡ್ಡೇಟ್ ಮೇಲೆ ಗುಡ್ಡೇಟ್ ಹೊಡೆಯುವಂತಹ ಕೆಲಸ ಮಾಡಿದರು. ಈಗ ಒನ್ಸ್ ಅಗೇನ್ ಈ ಕೊಲೆಯ ಸಂಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಅದೇ ರೀತಿಯ ದ್ವಂದ್ವ ನಿಲುವುಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಏನು ಕಥೆ ಇದು ಅಂತ ಹೇಳಿ? ಖಂಡಿತ ಪ್ರೇಮ್, ಎರಡು ಹಂತದಲ್ಲೂ ಕೂಡ ಒಂದು ರೀತಿಯ ಗಾಳಿಯಲ್ಲಿ ಗುಂಡೊಡೆಯ ಪ್ರಯತ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಆರೋಪದಲ್ಲಿ ಸ್ಪಷ್ಟತೆ ಇದ್ದಂತೆ ಕಾಣಿಸ್ತಾ ಇಲ್ಲ ಪ್ರೇಮ್. ರೈಟ್, ಥ್ಯಾಂಕ್ ಯು ಸುಕೇಶ್. ಸ್ಪಷ್ಟತೆ ಇದ್ದಂತಿಲ್ಲ ಅಂದರೆ ಈಗ ಒಂದು ಅವ್ರೇನು ಹೇಳ್ತಾರೆ ಗೊತ್ತಾ, ನೋಡಿ ನಮಗೆ ಈ ರೀತಿ ಅನುಮಾನ ಇದೆ, ಹೌದು, ದೂರು ಕೊಟ್ಟಿದ್ದೀವಿ, ಪೊಲೀಸರು ತನಿಖೆ ಮಾಡಬೇಕು, ಅವ್ರು ಕಂಡಿಡಿಬೇಕು ಯಾರು ಅಂತನ್ಬಿಟ್ಟು ನಾವು ಹೇಳ್ಬಿಟ್ರೆ ನಮ್ಮ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಬಿಟ್ರೆ ಅವರು, ಈಗ ನಾನು ಹೆಸರು ಹೇಳ್ಬಿಡ್ತೀನಪ್ಪ, ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಬಿಡ್ತಾರೆ, ಆಗ ನಾನು ಎಲ್ಲಿಗೆ ಹೋಗ್ಲಿ? ಅದು ಪೊಲೀಸರ ಕೆಲಸ ಅಂತ ಇವರ ವಾದ. ರಾಜಣ್ಣ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅದು ಪೊಲೀಸರು ನೀವು ಕಂಡಿಡಿರಿ, ಈಗ 5 ಜನ ಹೆಸರು ಬಂದಿದೆಯಲ್ಲ, ಬಾಯ್ ಬಿಡಿಸಿ ಅವ್ರ ಕೈಲಿ ಅಂತ.